ವಿಜಯಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಸಬೇಕಾಗಿದೆ. ನಾವು ಯಾವುದೇ ನಮ್ಮ ಪಕ್ಷದ ವಿರೋಧ ಚಟುವಟಿಕೆ ಮಾಡಕ್ಕೆ ನಾವು ಬಂದಿಲ್ಲ. ನಾವು ಪಕ್ಷಿನ ಶಿಸ್ತಿನ ಸಿಪಾಯಿಗಳು. ಬೇರೆ ಯಾರಾದರೂ ಕೂಡ ತಾಲೂಕಿನಲ್ಲಿ ಯೋಗ್ಯತೆ ಇರ್ತಕ್ಕಂಥ ಅಭ್ಯರ್ಥಿ ಕೊಡ್ರಿ, ನಾನೇನು ಕ್ಯಾಂಡಿಡೇಟ್ ಆಗಲ್ಲ. ಇತ್ತೀಚೆಗೆ ಶಾಸಕರ ಪುತ್ರ ನಡವಳಿಕೆ ಏನು ಇವತ್ತು ಮೂಲಭೂತ ಕಾಂಗ್ರೆಸ್ದವರನ್ನು ಮೂಲಿಗುಂಪು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತದ ಮೇಲೆ ನಡೀತಕ್ಕಂಥ ವ್ಯಕ್ತಿಗಳು ನಾವು ಹೋದ ಸಲಾನೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೆವು. ಈಗಾದ್ರೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದೆವು. ಅಹಿಂದ ನಾಯಕರನ್ನು ಯಾವುದೇ ನಾಮನಿರ್ದೇಶನದಲ್ಲಿ ಕೂಡ ಅವಕಾಶ ಕೊಡದೆ ಕೈಗೊಂಬೆ ಆದವರೊಂದಿಗೆ ನಾಮಿನೇಷನ್ ಮಾಡೋದು. ಒಂದೇ ಉದಾಹರಣೆ ಕೊಡಿದೆ ಅಂದರೆ 2023ರಲ್ಲಿ ನಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಏನು ಸರ್ವೆ ಮಾಡಿದರು, ಆ ಸರ್ವೆದಲ್ಲಿ ನಾನು ಟಾಪ್ನಲ್ಲಿತ್ತು. ನಾವು ಯಾವುದೇ ನಮ್ಮ ಪಕ್ಷದ ವಿರೋಧ ಚಟುವಟಿಕೆ ಮಾಡಕ್ಕೆ ನಾವು ಬಂದಿಲ್ಲ. ನಾವು ಪಕ್ಷಿನ ಶಿಸ್ತಿನ ಸಿಪಾಯಿಗಳು. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತದ ಮೇಲೆ ನಡೀತಕ್ಕಂಥ ವ್ಯಕ್ತಿಗಳು ನಾವು. ಒಂದೇ ಉದಾಹರಣೆ ಕೊಡಿದೆ ಅಂದರೆ 2023ರಲ್ಲಿ ನಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಏನು ಸರ್ವೆ ಮಾಡಿದರು, ಆ ಸರ್ವೆದಲ್ಲಿ ನಾನು ಟಾಪ್ನಲ್ಲಿತ್ತು. ಒಳಗೆ ನಮ್ಮದು ಅಫ್ಜಲ್ಪುರ ಒಂದು, ಲಿಂಗಸೂರು ಒಂದು, ಕುಂದಗೋಳ ಒಂದು, ಹರಿಹರ ಒಂದು, ಚಿಕ್ಕಮಗಳೂರು. ಈ ಅಫ್ಜಲ್ಪುರ ಸಿಟ್ಟಿಂಗ್ MLA ಇದ್ದುಕೊಂಡ್ಬಿಟ್ಟು ಅವ್ರದ್ದು ಆ ಜನರ ಒಂದು ಅವ್ರ ಅಭಿಪ್ರಾಯ ಇಲ್ಲಾರ ಸಲುವಾಗಿ ಅವ್ರದ್ದು ಸಹಿತ ನಿಂತಿತ್ತು. MY ಪಾಟೀಲ್ ಸಾಹೇಬರು, ಅವ್ರ 2 ಜನ ಮಕ್ಕಳು, ಅವ್ರ ತಮ್ಮವರು ವೈಸ್ವಾಯ್ ಪಾಟೀಲ್ ಅವರು, ಅವ್ರ ಮಾವದಿರೋ ಗೌಡರು, ಎಲ್ಲ ಬೀಗರು ಬಿಚ್ಚರು ಸೇರಿಕೊಂಡು ಸುಮಾರು 30-40 ಜನ ಮನೆಗೆ ಬಂದು ದಯವಿಟ್ಟು ತಾವು ಕಾಂಗ್ರೆಸ್ ಪಕ್ಷ ಬಿಡಬೇಡ್ರಿ, ತಾವು ಬರಬೇಕು ಅಂತ ಬಿಟ್ಟು, ಸರ್ ನೀವು ಮಾತು ಕೊಟ್ಟರೆ ಮಾತ್ರ ನಾವು ಇದು ಮಾಡ್ತೀವಿ ಸರ್, ನಮಗೆ 3 ಬೋರ್ ಬೇಕು 3 ಹೊಣೆಗೆ, ನೀವು ಮಾತು ಕೊಟ್ಟರೆ ಮತ್ತು ಅವ್ರು ನಂಬಲ್ಲ. ನಾವು ಅಂಥ ಒಂದು ಸಂದರ್ಭಗಳನ್ನೆಲ್ಲ ಎದುರಿಸಿ ಅವ್ರಿಗೆ ನಾವು ಆರಿಸಿ ತಂದೀವಿ. 3 ವರ್ಷದಿಂದ ಎಷ್ಟೇ ನೋವುಗಳು ತಡ್ಕೊಂಡ್ರು ನಾವು ಸನ್ಮಾನ್ಯ ಶಾಸಕರಿಗೆ ನಾನು ಎಂದೂ ಅಪವಾದ ಮಾಡಲ್ಲ. ಅವ್ರಿಗೆ ಇಲ್ಲಿಟ್ಟು ಪೂಜಿಸ್ತೀನಿ, ಇವತ್ತಿಗೂ ಪೂಜಿಸ್ತೀನಿ, ಮುಂದಾದರೂ ಪೂಜಿಸ್ತೀನಿ. ಅವ್ರು ಮುಸ್ತದಿ ರಾಜಕಾರಣಿ, ನಮಗೆಲ್ಲ ಥರ ಗೌರವ ಕೊಟ್ಟಾರೆ. ಅದ್ರ ಉದಾಹರಣೆ ಏನಂತಂದರೆ, ಒಂದು CPI ಯಾರು ಬಂದ್ಬೇಕು ಕೊರ್ಬನಿಂದ ಏನು ಮಾಡಬೇಕು ಅಂತಂದಾಗ ಒಂದು CPI ತೊಗೊಂಡು ಹೋದೆ, ಸಹಿ ಮಾಡಿ ಕೊಟ್ಟರು. ಕೊಟ್ಟ ತಕ್ಷಣ ಹೋಯ್ತು ನಾನು PA ಕೈ ಕೊಟ್ಟು ನೋಡಪ್ಪ ಕಳಿಸ್ಕೊಡಪ್ಪ. ಹಾಂ, ಅದು ನಮ್ಮ ಅರುಣ್ ಪಡ್ಲೆ ಅವರದ ಅಡುಗೆ ಬಂದ್ ಮಾಡಿದರು. ಇಂಥ ಅನೇಕ ಉದಾಹರಣೆಗಳನ್ನು ನಮ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಿಸಲಿಲ್ಲ. ಇವು ಯಾವ ನಾವು ಹೇಳಿಲ್ಲ, ಯಾರ ಮುಂದೂ ನಾವು ಹೇಳಿಲ್ಲ. ತೋಡ್ಕೊಂಡು ಇರಲಿ ಪಾರ್ಟಿಗಾಗಿ ನಾವು ದುಡಿಬೇಕಾಗತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳಿ. ಮೊನ್ನೆ ನಮ್ಮದು ರಸ್ತೆ 3 ವರ್ಷದಿಂದ ನಾನು ಸಫರ್ ಆಗ್ತಾ ಇದ್ದಾರೆ ರೈತರು. ನೀರು ಭಾಳ ತೊಂದರೆ ಆಗ್ತಾಯಿದೆ ಅವ್ರಿಗೆ. ಅವ್ರು ನಾನು ಬೆನ್ನು ಹತ್ತಿದ್ರು ಸಹಿತ ನಾನು ಸಾಹೇಬ್ರಿಗೆ ಗಮನಕ್ಕೆ ತಂದೆ 6 ತಿಂಗಳಿಂದ ಮಾಡೋಣ ಅಂದರು. ಮಾಡೋಕ್ಕಲ್ಲ, ದುಡ್ಡು ಇಲ್ಲ ಅಂದ್ರೆ ಬಿಡಿ ಸರ್ ಹೋಗಲಿ, ನಾನು ಏನೋ ರೈತರಿಗೆ ಒಂದಕ್ಕೆ ಹಾಕ್ಕೊಂಡು ನಾವಿಟ್ಟು ಮಾಡ್ಕೊಂಡು ಏನೋ ಮಾಡಿಕೊಡ್ತೀನಿ ಸರ್, ನೀವು ಪೂಜೆ ಮಾಡಿರಿ. ಯಾಕೆ ನಾಳೆ ಯಾರೋ ವರದಿಗಾರ ಬಂದುಬಿಟ್ಟು ನಾವು ಪೂಜೆ ಮಾಡಿ ಏನೋ ಮಾಡಿದ್ರೆ ನಮ್ಮ ಕ್ವಶನ್ ಕೇಳಿದ್ರೆ ಪಕ್ಷ ನಿಮ್ಮದೇ, ಸರ್ಕಾರ ನಿಮ್ಮದೇ, ನೀವು ಯಾಕೆ ಮಾಡ್ತೀರಿ ಅಂದ್ರೆ ನಮ್ಗೆ ಮಾತಿರಲ್ಲ. ಒಪ್ಕೊಂಡ್ರು. AWE ನೀರಾವರಿಗೆ ಅಂದರು ಹೇಳಿ ಫೋನ್ ಮಾಡಿ ಕಾರ್ಡ್ ಪ್ರಿಂಟ್ ಮಾಡು, ಕಲ್ಲ ರೆಡಿ ಮಾಡು ಅಂತ ಹೇಳಿದರು. ಐನ್ ಮೂಮೆಂಟ್ನಲ್ಲಿ ಮಗನ ಮಾತು ಕೇಳ್ಕೊಂಡು ಕೈ ಕೊಟ್ಟು ನನಗೆಷ್ಟು ನೋವು ಆಗಬೇಕಾದ್ರಿಂದ ಹೇಳಿ ನೋಡೋಣ. ಈ ಥರ ಅನೇಕ ನೋವುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಈ ಪಕ್ಷ ಉಳಿಬೇಕಾಗಿತ್ತು ಅಂತಂದರೆ ಇವರು ತಿದ್ದುಕೋಬೇಕು. ಮುಂದಿನ ದಿನ ಮೊದಲು ತಿದ್ದುಕೊಂಡು ಒಂದು ಎಲ್ಲರನ್ನೂ ಕರೆಸಿ ಏನು ನ್ಯೂನತೆಗಳನ್ನು ಸರಿಪಡಿಸಿ ಈ ಪಕ್ಷನ ಮುನ್ನುಗ್ಗಿಸುವ ವ್ಯವಸ್ಥೆ ಅವ್ರು ಮಾಡಬೇಕಂತ ಈ ವೇದಿಕೆ ಮುಖಾಂತರ ನಾನು ನಮ್ಮ ಹೈಕಮಾಂಡರಲ್ಲಿ ಮತ್ತು ಸ್ಪೆಷಲಾಗಿ MLA ಅವ್ರ ಹತ್ರ ನಾವು ವಿನಂತಿಸ್ಕೊಳ್ತೀವಿ. ಬೇರೆ ಯಾರಾದರೂ ಕೂಡ ತಾಲೂಕಿನಲ್ಲಿ ಯೋಗ್ಯತೆ ಇರ್ತಕ್ಕಂಥ ಅಭ್ಯರ್ಥಿ ಕೊಡ್ರಿ, ನಾನೇನು ಕ್ಯಾಂಡಿಡೇಟ್ ಆಗಲ್ಲ. ನಾವು ಹೋದ ಸಲಾನೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೆವು. ಈಗಾದ್ರೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದೆವು. ರಾಹುಲ್ ಗಾಂಧಿ ಅವರು ತಂದು ಈಗಾದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಗಮನಕ್ಕೆ ತಂದು ಇಂಥವ್ರನ್ನ ಕೊಡಬೇಡ್ರಿ.
ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇತ್ತು, ಮಾಡಬಹುದಾಗಿತ್ತು. ಅವ್ರ ಬಳಿ ಯೋಗ್ಯತೆ ಇತ್ತು. ಶ್ರೀರಾಮ್ ಮತೀನ್ ಪಟೇಲ್ ಇದ್ದ, ಪಪ್ಪು ಪಟೇಲ್ ಇದ್ದ, ನಮ್ಮಲ್ಲಿ ಇಲ್ಲಿ ಫರ್ದಾಬಾದ್ ಸರ್ಕಲ್ ಆಗ ಮಶಾಕ್ ಪಟೇಲ್ ಇದ್ದ. ಹಿಂದುಳಿದ ಸಮಾಜದವರು ಕೂಡ ಸಾಕಷ್ಟು ಇದ್ರು, ದಲಿತರು ಕೂಡ ಸಾಕಷ್ಟು ಇದ್ರು. ದಯಾನಂದ ದೊಡ್ಡಮನಿ ಅವ್ರಿಗೆ ಎಲ್ಲ ಬಿಟ್ಟು ತನ್ನ ಮಗನಿಗೆ ಮಾಡೋದೇ ಅವಶ್ಯಕತೆ ಏನಿತ್ತು? ನಾವು ಪಕ್ಷದಲ್ಲಿ ಇದ್ದೇವೆ, ಪಕ್ಷದಲ್ಲಿ ದುಡಿತೇವೆ, ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಮಾಲಿಕೆ ಗೊತ್ತೇವೆ ಹೇಳಿ ಎಲ್ಲರೂ ತಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋದ್ರೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಚೆನ್ನಾಗಿದೆ. ಒಂದು ವೇಳೆ ತಾವು ಇದೇ ರೀತಿಯಾಗಿ ವರ್ತಿಸ್ತಾ ಹೋದ್ರೆ ದಯಮಾಡಿ ನನಗನಿಸ್ತಾ ಇದೆ ಮುಂದೆ ಭವಿಷ್ಯ ಚೆನ್ನಾಗಿಲ್ಲ.